ಜನರಲ್ ನಾಲೆಡ್ಜ್ ಟೆಸ್ಟ್ 3 ಸಂವಿಧಾನ ಮತ್ತು ರಾಜಕೀಯ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? 42ನೇ ತಿದ್ದುಪಡಿ. 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ಪದವನ್ನು ಸೇರಿಸಲಾಯಿತು. ಭಾರತ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಚುನಾವಣಾ ಮಂಡಳಿ. ಚುನಾಯಿತ ಸಂಸದರು ಮತ್ತು ರಾಜ್ಯ ಅರ್ಹ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಚುನಾಯಿತ ಸದಸ್ಯರು ಭಾಗವಹಿಸುತ್ತಾರೆ. ಸಂವಿಧಾನ ಯಾವ ಅನುಚ್ಛೇದವು ಸಂವಿಧಾನದ ಪರಿಹಾರದ ಹಕ್ಕಿಗೆ ಸಂಬಂಧಿಸಿದೆ? ಅನುಚ್ಛೇದ 32. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ಅನುಚ್ಛೇದ 32ಅನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಭಾರತದ ಅಟಾರ್ನಿ ಜನರಲ್ ಅವರು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ. ಭಾರತದ ಅತ್ಯಂತ ಪ್ರಾಚೀನ ವೇದ ಯಾವುದು? ಋಗ್ವೇದ. ಅಶೋಕನ ಬಹುತೇಕ ಶಾಸನಗಳು ಯಾವ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ? ಬ್ರಾಹ್ಮಿ ಲಿಪಿ. ಗುಪ್ತರ ಕಾಲವನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ಭಾರತದ ಸುವರ್ಣಯುಗ. ಅಲಹಾಬಾದ್ ಸ್ತಂಭ ಶಾಸನವು ಯಾರ ಸಾಧನೆಗಳನ್ನು ವಿವರಿಸುತ್ತದೆ? ಸಮುದ್ರಗುಪ್ತ. ಅರ್ಥಶಾಸ್ತ್ರ ಕೃತಿಯ ಕರ್ತೃ ಯಾರು? ಕೌಟಿಲ್ಯ. ಬಂಗಾಳದ ವಿಭಜನೆ ನಡೆದ ವರ್ಷ ಯಾವುದು? 1905. ಹೋಮ್ ರೂಲ್ ಚಳುವಳಿ ಸಂಬಂಧಿಸಿದ ಪ್ರಮುಖ ನಾಯಕರು ಯಾರು? ತಿಲಕ ಮತ್ತು ಅನಿ ಬೆಸೆಂಟ್. ಚೌರಿ ಚೌರ ಘಟನೆ ಯಾವ ಚಳುವಳಿಯನ್ನು ಹಿಂತೆಗೆದುಕೊಳ್ಳಲು ಕಾರಣವಾಯಿತು? ಅಸಹಕಾರ ಚಳುವಳಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು? ಬಾಲಗಂಗಾಧರ ತಿಲಕ್. ಆಜಾದ್ ಹಿಂದ್ ಫೌಜ್ನೊಂದಿಗೆ ಪ್ರಮುಖವಾಗಿ ಸಂಬಂಧಿಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ಭಾರತವು 2 ವಿಭಾಗಗಳಾಗಿ ವಿಭಜಿಸುವ ಪ್ರಮುಖ ಅಕ್ಷಾಂಶ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದುಹೋಗುತ್ತದೆ? 8 ರಾಜ್ಯಗಳ ಮೂಲಕ. ಭಾರತದ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಮಜೂಲಿ. ಕಪ್ಪು ಮಣ್ಣು ಯಾವ ಬೆಳೆಗೆ ಅತ್ಯಂತ ಸೂಕ್ತ? ಹತ್ತಿ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಲ್ಲಿ ಎಲ್ಲಿ ಸೇರುತ್ತವೆ? ನೀಲಗಿರಿಯಲ್ಲಿ ಸೇರುತ್ತವೆ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಕಾವೇರಿ ನದಿ ಯಾವ ಜಿಲ್ಲೆಯಲ್ಲಿ ರಾಜ್ಯವನ್ನು ಪ್ರವೇಶಿಸುತ್ತದೆ? ಕೊಡಗು. ಬಾದಾಮಿ ಗುಹಾ ದೇವಾಲಯಗಳು ಯಾವ ರಾಜವಂಶಕ್ಕೆ ಸಂಬಂಧಿಸಿವೆ? ಬಾದಾಮಿ ಚಾಲುಕ್ಯರು. ಹಳೇಬೀಡು ಯಾವ ರಾಜವಂಶದ ಪ್ರಮುಖ ಕೇಂದ್ರವಾಗಿತ್ತು? ಹೊಯ್ಸಳರು. ಗೋಲ್ ಗುಂಬಜ್ ಎಲ್ಲಿದೆ? ವಿಜಯಪುರ. ಭಾರತ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸಿಂಹಗಳ ಸಂಖ್ಯೆ ಎಷ್ಟು? 4. ಸಾರನಾಥ್ ಸಿಂಹ ರಾಜಧಾನಿ ಶಿಲ್ಪದಲ್ಲಿ 4 ಸಿಂಹಗಳಿವೆ. ಅಧಿಕೃತ ಚಿಹ್ನೆಯಲ್ಲಿ ಮುಂಭಾಗದಿಂದ 3 ಗೋಚರಿಸುತ್ತವೆ. ಸತ್ಯಮೇವ ಜಯತೆ ಯಾವ ಉಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ? ಮಂಡಕೋಪನಿಷತ್. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು. ಭಾರತದ ಅತಿ ಹಳೆಯ ಉನ್ನತ ನ್ಯಾಯಾಲಯ ಯಾವುದು? ಕಲ್ಕತ್ತಾ ಹೈಕೋರ್ಟ್. ಭಾರತ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವ ಕ್ಯಾಲೆಂಡರನ್ನು ಆಧರಿಸುತ್ತದೆ? ಶಕ ಯುಗ. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರೋದು 42ನೇ ತಿದ್ದುಪಡಿ ಪೀಠಿಕೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಪದವನ್ನು ಸೇರಿಸಿದ್ದು. 32ನೇ ಅನುಚ್ಛೇದ ಸಂವಿಧಾನದ ಪರಿಹಾರ. 73ನೇ ತಿದ್ದುಪಡಿ ಪಂಚಾಯತ್ ರಾಜ್ಯದ್ದು. 74ನೇ ತಿದ್ದುಪಡಿ ನಗರ ಸ್ಥಳೀಯ ಸಂಸ್ಥೆಯದು. 1905 ಬಂಗಾಳದ ವಿಭಜನೆ. 1922 ಚೌರಿ ಚೌರ ಘಟನೆ. ಕಪ್ಪು ಮಣ್ಣು, ಹತ್ತಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೂಲಕ ಹಾದುಹೋಗುತ್ತದೆ. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಹಳೇಬೀಡು ಹೊಯ್ಸಳರು.